ಮಾತನಾಡಿದ್ರೆ ಸಮಸ್ಯೆ ಸಾವಿರದಷ್ಟು, ಮೌನದಲ್ಲಿ ಬದುಕಿದ್ರೆ ಅರ್ಥ ಸಾಗರದಷ್ಟು. ಕಷ್ಟಪಡೋರಿಗೆ ನಗು ಬರಲ್ಲ, ನಗುವವರಿಗೆ ಕಷ್ಟ ಗೊತ್ತಿರಲ್ಲ. ಆದ್ರೆ ಕಷ್ಟದಲ್ಲೂ ನಗುವವರಿಗೆ ಎಂದೂ ಸೋಲಿರಲ್ಲ. ಅಂಜಿ ಬದುಕಬೇಕಾಗಿರುವುದು ಭಗವಂತನಿಗೆ ಹೊರತು ಎಲುಬಿಲ್ಲದ ನಾಲಿಗೆಯಿಂದ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋರಿಗಲ್ಲ. ಅಹಂಕಾರ ಪಡುವ ಮುನ್ನ, ಮೋಸ ಮಾಡುವ ಮುನ್ನ ಒಂದು ಬಾರಿ ಯೋಚಿಸಿ. ಯಾಕಂದ್ರೆ ಪಾಪದ ಕೊಡ ತುಂಬಿದಾಗ ನಿನ್ನನ್ನು ಮಟ್ಟ ಹಾಕಲು ಭಗವಂತ ಯಾವ ರೂಪದಲ್ಲಾದ್ರೂ ಬರ್ತಾನೆ. ನೆನಪಿರ್ಲಿ, ಪರಿಸ್ಥಿತಿಯನ್ನು ಬದಲಾಯಿಸುವವರ ಜೊತೆ ಗೆಳೆತನ ಬೆಳೆಸು, ಪರಿಸ್ಥಿತಿಗೆ ತಕ್ಕಂತೆ ಬದಲಾಗುವವರ ಜೊತೆಯಲ್ಲ. ಯಾರನ್ನಾದ್ರೂ ಕ್ಷಮಿಸುವಷ್ಟು ಒಳ್ಳೆಯವರಾಗಿ, ಆದ್ರೆ ಅವರನ್ನು ಮತ್ತೆ ಮತ್ತೆ ನಂಬುವಷ್ಟು ಮೂರ್ಖರಾಗಬೇಡಿ. ನೀವು ಎಂಥವರ ಜೊತೆ ಸ್ನೇಹ ಮತ್ತು ಪ್ರೀತಿಯನ್ನು ಹೊಂದಿರಬೇಕಂದ್ರೆ, ಯಾರು ನಿಮ್ಮ ನಗುವಿನ ಹಿಂದಿರುವ ನೋವನ್ನು, ಕೋಪದ ಹಿಂದಿರುವ ಪ್ರೀತಿಯನ್ನು, ಮೌನದ ಹಿಂದಿರುವ ಕಾರಣವನ್ನು ಅರ್ಥ ಮಾಡಿಕೊಳ್ಳಲು ಸಮರ್ಥರಾಗಿರ್ತಾರೋ ಅಂತವರ ಜೊತೆ. ನಮ್ಮದಲ್ಲ ಎಂದು ಅರ್ಥವಾದ ಮೇಲೂ ಆ ವಸ್ತು ಮತ್ತು ವ್ಯಕ್ತಿಯ ಮೇಲೆ ಭರವಸೆ ಇಡುವುದು ನಮ್ಮ ತಪ್ಪು. ಕಾಸಿದ್ದ